ಎಲ್ಲರಿಗೂ ವಂದನೆಗಳು. ಕರ್ಕಾಟಕ ಮಾಸದ ಈ ಶುಭ ದಿನದಲ್ಲಿ ಕುಮಾರ ವಾಲ್ಮೀಕಿ ವಿರಚಿತ ತೊರವೆ ರಾಮಾಯಣದ ಸಂಪುಟ 2ರಿಂದ ಯುದ್ಧಕಾಂಡದ 1ನೆಯ ಸಂಧಿಯ 3 ಮತ್ತು 4ನೇ ಚರಣಗಳನ್ನೆಂದು ವಾಚಿಸ್ತಾ ಇದ್ದೇನೆ. ಜೀಯ ನಮ್ಮಿದಳಗೆ ನೀಲನ ನಾಯಕನ ಮಾಡಿರಲಿ ಸೇವೆಗೆ, ಜೀಯ ನಮ್ಮಿದಳಗೆ ನೀಲನ ನಾಯಕನ ಮಾಡಿರಲಿ ಸೇವೆಗೆ, ವಾಯುವಿನ ನಂದನನು ದೇವರ ಪಾದ ಪಂಕಜದ, ವಾಯುವಿನ ನಂದನನು ದೇವರ ಪಾದ ಪಂಕಜದ, ರಾಯ ಕುವರನ ನಿಲ್ಲಿಸಿ ನಿಜ ಬಲದಾಯತದ ರಕ್ಷಣೆಗೆ, ರಾಯ ಕುವರನ ನಿಲ್ಲಿಸಿ ನಿಜ ಬಲದಾಯತದ ರಕ್ಷಣೆಗೆ, ಮೇಲನ ದಾಯದನುಭವ ಗಜಸುತನ ಕೈ ಬಿಡಿದು ಕೊಡಿ ಎಂದ, ಸ್ವಾಮಿ, ನಮ್ಮ ಈ ಸೈನ್ಯಕ್ಕೆ ನೀಲನನ್ನು ನಾಯಕನನ್ನಾಗಿ ಮಾಡಿ ಸ್ವಾಮಿಯವರ ಪಾದ ಕಮಲಗಳ ಸೇವೆಗೆ ಹನುಮಂತನನ್ನು ಇರಿಸಿಕೊಳ್ಳಿ. ನಮ್ಮ ವಿಶಾಲವಾದ ಸೈನ್ಯದ ರಕ್ಷಣೆಗೆ ಅಂಗದನನ್ನು ನೇಮಿಸಿ ಮುಂದಿನ ಸೇನೆಯ ಚಾಲನೆಗೆ ಅನುಭವಿಯಾದ ಜಾಂಬವನನ್ನು ನಿಲ್ಲಿಸಿಕೊಳ್ಳಿ ಎಂದನು. ಆದುದ ಮರ್ಯಾದಯಲಿ ಸಂಪಾದಿಸಿತು ಸೇನಾಧಿಪತ್ಯಕ್ಕೆ, ಆದುದ ಮರ್ಯಾದಯಲಿ ಸಂಪಾದಿಸಿತು ಸೇನಾಧಿಪತ್ಯಕ್ಕೆ, ವೈದಿಕೋಕ್ತದ ವಿವಿಧ ಪರಿಕರ ಅಗ್ನಿನಂದನಗೆ, ವೈದಿಕೋಕ್ತದ ವಿವಿಧ ಪರಿಕರ ಅಗ್ನಿನಂದನಗೆ, ಐದಿದ ಮರಕದಂಬವಂಬರ ವೈದನೆನೆ ಸುರಮುನಿಗಳಿದರು, ವೈದನೆನೆ ಸುರಮುನಿಗಳಿದರು, ಮೇದಿನಿಗೆ ಮಾಂಗಲ್ಯ ತೂರ್ಯತ್ರಯದ ರಭಸದಲ್ಲಿ, ಮಾಂಗಲ್ಯ ತೂರ್ಯತ್ರಯದ ರಭಸದಲ್ಲಿ, ಅಗ್ನಿಪುತ್ರ ನೀಲನ ಸೇನಾಧಿಪತ್ಯದ ಮಂಗಳ ಕಾರ್ಯಕ್ಕೆ ಶಿಷ್ಟಾಚಾರದಂತೆ ವೇದದಲ್ಲಿ ಹೇಳಿರುವ ಪ್ರಕಾರ ವಿವಿಧ ಸಲಕರಣೆಗಳನ್ನು ಸಂಗ್ರಹಿಸಲಾಯಿತು. ಆಕಾಶದಲ್ಲಿ ಸ್ಥಳ ಸಾಲದು ಎನ್ನುವಂತೆ ದೇವತೆಗಳು ಬಂದು ನೆರೆದರು. ಮಂಗಳಕರವಾದ ಗಾನ ನೃತ್ಯ ವಾದ್ಯಗಳ ಮೇಳವು ಭೋರ್ಗರೆಯುತ್ತಿರಲು ದೇವ ಮುನಿಗಳು ಭೂಮಿಗೆ ಇಳಿದು ಬಂದರು. ಎಲ್ರಿಗೊಂದು ಮುಂದಿನ ಭಾಗ ನಾಳೆ.